ಒಳ್ಳೆ ಇದು ಹುಳಿಚಿಕ್ಕು ಕೊತ್ತಂಬರಿ ಕಾಟ್ವಾ ಗರಂ ಮಸಾಲ ಮತ್ತೆ MTR ಸಾಂಬಾರ್ ಮಸಾಲ ಸಿಂಪಲ್ ವೆರಿ ಸಿಂಪಲ್ ಮುತ್ತಣ್ಣ ಸಾರು ಮಾಡಿದ ಕುದಿ ಬಂತ್ರಿ ಎರಡು ಕುದಿ ಇವಾಗ ಹಸೆಬೇಳೆ ಹಿಟ್ಟು ಹಾಕಿ ಹಸೆಬೇಳೆ ಹಿಟ್ಟು ಇದು ಫಸ್ಟ್ ಟೈಮ್ ನೋಡೋದು ನಾವು ಹಳ್ಳಿಯಾಗ ಇವೆಲ್ಲ ಮಾಡ್ತಾರೆ 2 ಕೊಡ ನೀರು ಬೀಳ್ತಾವ ನೋಡಪ್ಪ 30 ಜನಕ್ಕೆ ಸಾರಾಗತ್ತೆ ಇದು ಇವಾಗ ಬುರ್ಗ್ ಬಂದೈತಲ್ಲ ಇದು ಈ ತರ ಬಂದು ಹೊಳ್ಳಿ ಇಳಿಬೇಕ್ರಿ ಇದು ಓಕೆ ಅಂದಲ್ಲೇ ಸಾಂಬಾರು ರೆಡಿ ಆದಂಗೆ ಆಯ್ತು ಈ ಸಾಂಬಾರು ಈ ಬಣ್ಣ ಈ ರುಚಿ ಆಹಾ ನಾವಂತೂ ಮರೆಯಕ್ಕೆ ಸಾಧ್ಯನೇ ಇಲ್ಲ ಇವತ್ತು ನಿಮಗೆ ಫುಲ್ ರೆಸಿಪಿ ತೋರಿಸಿದೀವಿ ನೋಡಿ ಇದು ಬೇಕಾ ಹೆಂಗ್ ಬಂತು ನಮಸ್ಕಾರ ವಿಶ್ವಬಂಧುಗಳಿಗೆ ಗದಗ್ ಡಿಸ್ಟ್ರಿಕ್ಟ್ ಉತ್ತರ ಕರ್ನಾಟಕ ಗಜೇಂದ್ರಗಡ ಅಂತ ಒಂದು ತಾಲೂಕು ಬಹಳ ಫೇಮಸ್ ಬಿಡಿ ಇದು ಐತಿಹಾಸಿಕ ನಗರ ಅಂತಲೇ ಇದು ಬಹಳ ಪ್ರಸಿದ್ಧ ಗಜೇಂದ್ರಗಡ ಅಲ್ಲಿ ನಾವು ನಮ್ಮ ಹೊಲ ನಮ್ಮ ಮುತ್ತಜ್ಜನ ಕಾಲದ ಹೊಲ ಇದು ನಾವು ಇಲ್ಲಿಗೆ ಬಂದಾಗ ಮುತ್ತಣ್ಣ ಡೊಳ್ಳಿನಂತ ಅದ್ಭುತವಾದ ಅಡುಗೆ ಮಾಡ್ತಾರೆ ಸೊ ಅವ್ರು ಯಾವಾಗಾದರೂ ಬರಲಿ ಅವ್ರದ್ದು ಸಾರು ಹಳ್ಳಿ ಸಾರು ಯಾವ 5 ಸ್ಟಾರ್ ಹೋಟ್ಲ್ ಯಾವ ಹೋಟೆಲ್ ಸಿಗೋಲ್ಲ ಈ ಥರದೊಂದು ಸಾರು ನಮ್ಮ ಬಂಧು ಮಿತ್ರರೆಲ್ಲರೂ ಹೊಲದಲ್ಲಿ ಸೇರಿದಾಗ ಅವ್ರ ಕಡೆಯಿಂದ ಅಡುಗೆ ಮಾಡಿಸ್ಕೊಂಡು ನಾವು ಸವಿತೀವಿ ಇವತ್ತು ಅದಕ್ಕಾಗಿ ನನಗನ್ನಿಸ್ತು ಆ ಹಳ್ಳಿ ಸಾರು ಯಾವ ಥರ ಮಾಡ್ತಾರೆ ನಿಮಗೆ ತೋರಿಸೋಣ ಅಂತ ಬನ್ನಿ ಇಲ್ಲಿ ಮುತ್ತಣ್ಣ ಡೊಳ್ಳಿನವರ ಹಳ್ಳಿಯ ಸಾರು ಹೇಗಿದೆ ನೋಡ್ಬಿಡೋಣ ನಮಸ್ಕಾರ ಮುತ್ತಣ್ಣ ಡೊಳ್ಳಿನ್ ನಮಸ್ಕಾರ ಹೇಗಿದ್ದೀರಪ್ಪ ಆರಾಮಿದ್ದೀರಾ ಆರಾಮಿದ್ದೀವಿ ಎಲ್ಲ ಬಂಧು ಬಳಗ ಎಲ್ಲ ಸೇರಿಸ್ಬಿಟ್ಟಿರಿ ಹಳ್ಳಿ ನಮ್ಮ ಊರನ್ನವ್ರ ಎಲ್ಲ ಊರ್ನವ್ರ ನಮ್ ಬಂದಾಗೆಲ್ಲ ಮಾಡ್ತಿರ್ತೀವಿ ಆ ಸಾರು ಎಂಥ ಅದ್ಭುತ ರುಚಿ ಇರ್ತದೆ ಅದು ತಿಂದಾಗ ನಾವು ಮತ್ತೆ ಕ್ಯಾರಿಯರ್ ತೊಗೊಂಡು ಹೋಗ್ತೀವಿ ಸಾಯಂಕಾಲ ರಾತ್ರಿ ಊಟಕ್ಕೆ ಅದೇ ಅನ್ನದಾಗ ಎಷ್ಟು ಚೆನ್ನಾಗಿರ್ತದೆ ಅದು ಕೆಂಪಗ ಅದು ಎಲ್ಲ ನಮ್ಮಲ್ಲಿ ಜವಾರಿ ತರಕಾರಿ ಸೊಪ್ಪು ಅದನ್ನ ಹಾಕಿ ಮಾಡ್ತೀವಲ್ಲ ಭಾಳ ಚೆನ್ನಾಗಿರ್ತೈತಿ ಇವತ್ತು ಬೆಳಿಗ್ಗೆ ಫ್ರೆಶ್ ಆಗಿ ತೊಗೊಂಬಂದಿರ್ತೀವಿ ಕಾಯಿಪಲ್ಲೆ ಅದರಲ್ಲೇ ಹಾಕಿ ಮಾಡ್ತೀವಲ್ಲ ಭಾಳ ಚೆನ್ನಾಗಿರ್ತೈತಿ ನಮ್ಮಲ್ಲಿ ಈಗ ನಮ್ಮ ವೀಕ್ಷಕರಿಗೆ ನ್ಯಾಚುರಲ್ ಹಳ್ಳಿ ಅಂದ್ರೆ ನೈಸರ್ಗಿಕವಾದ ಜಾಗದಲ್ಲಿ ಯಾವುದು ತೋರಿಸಿದಿಲ್ಲ ಇವತ್ತು ನಿಮ್ಮ ಕೈ ರುಚಿ ತೋರಿಸೋಣ ಅಂತ ಇಲ್ಲಿ ಯಾರು ಇದಾರೆ ಸ್ವಲ್ಪ ಪರಿಚಯ ಮಾಡಿಸ್ತೀರಾ ಇವ್ರು ಲವಾ ಡೋಳಿನ ಅಂತ ನಮ್ಮ ಬ್ರದರ್ ಅವಳಿ ಜೋಳಿ ಇವರು ಸ್ವಾಮಿಗಳು ದಿಂಡೂರು ಸ್ವಾಮಿಗಳ್ರಿ ಇವ್ರು ಯಮನೂರಪ್ಪ ವಾರಿಕಲ್ ಅಂತೇಳಿ ಇವರು ಯಲ್ಲಪ್ಪ ನೆರೆಗಲ್ ಅಂತೇಳ್ರಿ ಹಾಲ್ಕೆರೆ ಇವರು ಎಲ್ಲ ಬಂದಿದ್ರು ನಮ್ಮ ಅಣ್ಣವ್ರು ಆಗ್ಬೇಕು ಬನ್ನಿ ಇವರೆಲ್ಲ ಇಲ್ಲಿ ಬಂದಿರ್ತಾರೆ ಆಗಾಗ ಓಕೆ ಸೊ ಇವತ್ತು ಮೊದಲಿಂದ ನೀವು ಹೆಂಗ್ ಮಾಡ್ತೀರಿ ಮಸಾಲ ಎಲ್ಲ ಸೇರಿಸಿ ನಮಗೆ ಸ್ವಲ್ಪ ಸಾರು ಮಾಡೋ ತೋರಿಸ್ಬಿಟ್ರಿ ಅದೇ ಸಾರು ರುಚಿ ನೋಡ್ಬಿಡೋಣ ಇವತ್ತು ಮುತ್ತಣ್ಣ ಎಲ್ಲ ಇಟ್ಕೊಂಡ್ಬಿಟ್ಟು ಈಗ ನೀನೇ ಹೇಳ್ಬೇಕು ಎಷ್ಟು ಜನಕ್ಕೆ ಮಾಡಕತ್ತೀರಿ ಸರ್ ಒಂದು 30 ಜನಕ್ಕೆ ರೀ 30 ಜನಕ್ಕೆ ಒಂದು 2 ಕೊಡ ಸಾಂಬಾರಾಗ 2 ಕೊಡ ಸಾಂಬಾರ್ ಆಗ್ತದೆ ಮಾಡ್ಬೇಕು ಏನೇನು ಇಟ್ಕೊಂಡು ನೋಡ್ಬಿಡೋದ ಒಂದ್ಸಲ ಏನದು ಒಳ್ಳೆ ಎಣ್ಣೆ ರೀ ಒಳ್ಳೆ ಎಣ್ಣೆ ಅದು ಸನ್ಫ್ಲವರ್ ಆಯಿಲ್ ಮನೆಯಲ್ಲಿ ಕುಡಿಸಿದ್ದು ಕಾರ್ಪುಡಿ ಇದು ಕಾರ್ಪುಡಿ ಬ್ಯಾಡಗಿದ ಬ್ಯಾಡಗಿ ಕಾಯಿ ರೀ ಹಸೆಬೇಳೆ ಹಿಟ್ಟು ರೀ ಅಂದ್ರೆ ಕಡಲೆ ಹಿಟ್ಟು ಇದು ಹುಣಸೆಹಣ್ಣು ಬೆಲ್ಲ MTR ಮಸಾಲ ಕಾಟ್ವಾ ಗರಂ ಮಸಾಲ ಮತ್ತೆ MTR ಸಾಂಬಾರ್ ಮಸಾಲ ಸಿಂಪಲ್ ವೆರಿ ಸಿಂಪಲ್ ಒಳ್ಳೆ ಕಸ್ತೂರಿ ಮೇಥಿ ಓಕೆ ಒಳ್ಳೆ ರುಚಿಗೆ ತಕ್ಕಂಗೆ ಉಪ್ಪು ಒಳ್ಳೆ ಇದು ಪಾಲಕ್ ಪುದೀನಾ ಇದು ಹುಳಿಚಿಕ್ಕು ಕೊತ್ತಂಬರಿ ನುಗ್ಗೆಕಾಯಿ ಮತ್ತೆ ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಇದು ಅಲ್ಲದ ಪೇಸ್ಟ್ ನೋಡ್ರಿ ಬರೀ ಅಲ್ಲ ಕರಿಬೇವು ಟೊಮೊಟೊ ರುಬ್ಬಿದ ಕಾಯಿ ಹಸಿಕಾಯಿ 1 kg ಬೇಳೆ 1 kg ತೊಗರಿ ಬೇಳೆ ಈಗ ನಾವು ಹಳ್ಳಿಗೆಲ್ಲ ಬಂದಾಗೆಲ್ಲ ಮಾಡ್ತಿರಲ್ಲ ರೆಡಿ ಆಗುತ್ತೆ ಆ ಥರ ಸಾರು ಮಾಡ್ತೀವಿ ಈಗ ಮಾಡ್ತಾ ನಮ್ಗೆ ಅಳತಿ ಬೇಕಲ್ಲ ನಿಮ್ಗೆ ಅಳತಿ ಹೇಳ್ತೀವಿ ಮಾಡ್ತಾ ಅಳತಿ ಹೇಳ್ಬಿಡ್ರಿ ಒಳ್ಳೆ ಕೆಂಪು ಸಾರು ಆಗ್ಬಿಡ್ಲಿ ನೋಡ್ರಿ ಇವಾಗ ಡಬರಿ ಕಾದೈತ್ರಿ ಇಷ್ಟು ದೊಡ್ಡ ಡಬರಿ ಇಟ್ಕೊಂಡ್ರಿ ಎಣ್ಣೆ ಎಷ್ಟು ಇದಕ್ಕೆ 2 ಲೀಟರ್ ಎಣ್ಣೆ ಹಾಕೋತೀವಿ 2 ಲೀಟರ್ ಎಣ್ಣೆ ಹಾಕೊಂಡ್ಬಿಡ್ರಿ ಫಸ್ಟ್ ನೋಡಿ ಅಲ್ಲಿ ಕಾಣ್ತಿರೋದು ಗ್ರಾಮನೇ ಪೂರ್ತಿಗಿರಿ ಇವಾಗ ಎಣ್ಣೆ ಕಾದೈತ್ರಿ ಎಣ್ಣೆ ಕಾಯ್ತು ಹೌದು ಇವಾಗ ಒಂದು ಹಿಡಿ ಜೀರಿಗೆ ಹಾಂ
ಒಂದು ಹಿಡಿ ಜೀರಿಗೆ ನೋಡಿ. ಮೊದಲನೇದಾಗಿ ಒಂದು ಹಿಡಿ ಸಾಸಿವೆ ರೀ. ಒಂದು ಹಿಡಿ ಸಾಸಿವೆ. ಹಾಂ. ಕರಿಬೇವು ಹಾಕ್ತೀನಿ ರೀ. ಕರಿಬೇವು ಎಷ್ಟು? ಒಂದು 2 ಹಿಡಿ ಎರಡು ಹಿಡಿ ಕರಿಬೇವು. ನೋಡಿ ಕರಿಬೇವು. ಇವಾಗ ಬೆಳ್ಳುಳ್ಳಿ ರೀ 1/4 ಕಿಲೋ. 1/4 ಕಿಲೋ 250 ಗ್ರಾಮ್, 1/4 kg. 1/4 kg ರೀ. ಇದು 100 ಗ್ರಾಮ್ ಕಸ್ತೂರಿ ಮೆಂತ್ಯ ರೀ. ಹಾಂ, 100 ಗ್ರಾಮ್ ಕಸೂರಿ ಮೇಥಿ. ಸೊಪ್ಪು ಹಾಕ್ಬೇಕಾ ಈಗ? ಹ್ಞೂ ರೀ. ಹಾಂ. ಇವಾಗ ಪಾಲಕ್ ರೀ. ಪಾಲಕ್ ಎಷ್ಟು? 5 ಕಟ್ ಇತ್ತು ರೀ ಇದು. 5 ಕಟ್ ಪಾಲಕ್ ರೀ. 1 ಕಟ್ ಪುದೀನ. 1 ಕಟ್ ಪುದೀನ. ಹ್ಞೂ. 2 ಕಟ್ ಚಿಕ್ಕ ರೀ. 2 ಕಟ್ ಚಿಕ್ಕ. ಹಾಂ. 1 ಕಟ್ ಕೊತ್ತಂಬರಿ ರೀ. 1 ಕಟ್ ಕೊತ್ತಂಬರಿ. ಹಾಂ. 1 ಕಟ್. ಹಾಂ. ಅಷ್ಟು ಈಗ ಸದ್ಯ ಅಷ್ಟೇ ಅಲ್ಲ? ಹಾಂ ಸರಿ. ಈಗ ಅಷ್ಟೇ. ಇದು ಆಮೇಲೆ ಇದಾದ್ಮೇಲೆ ಖಾರ. ಹ್ಞೂ ರೀ. ಬೆಳಗ್ಗೆ ನಮ್ಗೆ ಎಷ್ಟು ಬೇಕಷ್ಟು ಖಾರ ಆ್ಯಡ್ ಮಾಡ್ಕೊಳ್ಳೋದು. ಇವು ಎಷ್ಟು ನೋಡಿ ನೋಡಿ ಹಾಕೋಬೇಕು ಬರ್ತೈತಿ ರೀ. ಇವಾಗ ಇಷ್ಟು ಕೆಂಪು ಖಾರ ರೀ. ಇದು 200 ಗ್ರಾಮ್ 300 ಗ್ರಾಮ್ ಆಗತ್ತೆ. 300 ಗ್ರಾಮ್ ಹಾಕೊಂಡ್ರೆ ಆಮೇಲೆ ನೋಡಿ ಹಾಕೋದ್ರಿ ಖಾರ. ನೋಡ್ರಿ ಈಗ ಬಣ್ಣ ಹೆಂಗೆ ಬಂದದ ಆಗಲೇ. MTR ಸಾಂಬಾರು ಮಸಾಲ ಹಾಕೋದಿದ್ದ ಒಂದು 25-30 ಗ್ರಾಮ್ ಹಾಕೋದ್ರಿ. MTR ಸಾಂಬಾರು ಮಸಾಲ. ಸಾಂಬಾರು MTR ಸಾಂಬಾರು ಇದು ಕಾಟ್ವಾ ಗರಂ ಮಸಾಲ ರೀ. ಇದೆಲ್ಲ ಸಿಗುತ್ತಲ್ಲ? ಇಲ್ಲೇ ಗಜೇಂದ್ರ ಎಲ್ಲ ಕಡೆ ಸಿಗುತ್ತೆ. ಕಾಟ್ವಾ ಅದೇ ಎಷ್ಟು ಹಾಕ್ತೀರಿ? ಇದು ಒಂದು 50 ಗ್ರಾಮ್ ರೀ. 50 ಗ್ರಾಮ. ಹಾಂ. ಕಾಟ್ವಾ ಗರಂ ಮಸಾಲ ಇದೆ ನೋಡಿ, 90 ರೂಪಾಯಿ. ಕಾಟ್ವಾ ಭಾಳ ಮ್ಯಾಜಿಕ್ ಅಂತ. ಇವಾಗ ಅಲ್ಲ ರೀ. ಈಗ ಎಷ್ಟು? ಒಂದು 1/4 ಕಿಲೋ ಇದೆ. ಹಾಂ. ನೀವು ಎಷ್ಟು 200 ಗ್ರಾಮ್ ಹಾಕೊಂಡ್ರೆ? 500 ಗ್ರಾಮ್ ಹಾಕೊಂಡಿವಿ. ಹಾಂ. ಈಗ ಒಂದು 1 kg ಅಷ್ಟು ಟೊಮೊಟಿ. ಹಾಂ. ಟೊಮೊಟೊ 1 kg. 1 kg ರೀ. ಇವಾಗ 4 ಕಾಯಿ ಐತೆ ಕೊಬ್ಬರಿ. ಕಾಯಿ ಕೊಬ್ಬರಿ. ಹಾಂ, ಹಸಿ ಕೊಬ್ಬರಿ. ಹಸಿ ಕೊಬ್ಬರಿ. ಹಾಂ. ಮಿಕ್ಸಿ ಮಾಡ್ಕೊಂಡು ಎಷ್ಟು ಸಲೀಸಾಗಿ ಮಾಡ್ತಾರೆ ನೋಡ್ರಿ ಮುತ್ತಣ್ಣ. ಹಾಂ. ಮುತ್ತಣ್ಣ ಸಾರು ಮಾಡಿದ ಬೇಳೆ 1 kg ರೀ. 1 kg ಬೇಳೆ ಆಗಲೇ ಇದು ಮಾಡ್ಕೊಂಡ್ರೆ ಬಾಯ್ಲ್ ಮಾಡ್ಕೊಂಡ್ರೆ ಹಾಕ್ಬಿಡೋದು ಈಗ. ಮುತ್ತಣ್ಣನ ಸಾರು ನೋಡ್ರಿ ಬಣ್ಣ ಹೆಂಗೆ ಬರ್ತದೆ, ಏನು ಕತೆ. ಹಾಂ, ಭಾಳ ಚಂದ ಬರ್ತದೆ ಸಾರು. ನಾವು ರುಚಿ ಸೌದ್ಬಿಟ್ಟಿವಿ, ಹಂಗಾಗಿ ಮಾಡ್ತಿರೋದು ಇಲ್ಲಿ ನೋಡಿ. ಸೌದೆ ಒಲೆ ಈಗ ನೋಡ್ರಿ. ಹುಣಸೆ ಹಣ್ಣು ಹಾಕ್ಬೇಕು ಇದಕ್ಕೆ. ಹುಣಸೆ ಹುಳಿ ಎಷ್ಟು? ಹುಳಿ ಇದೆ. ಹಾಂ. ನಮಗೆ ರುಚಿಗೆ ತಕ್ಕಂಗೆ ಹಾಕ್ಕೊಳ್ಳೋದ್ರಿ ಅದು. ನೀವು ಎಷ್ಟು ಹಾಕ್ತೀರಿ? ಇವಾಗ ನಾವು ಒಂದು ಅರ್ಧ kg ನೆನೆ ಹಾಕಿದ್ವಿ. ಈಗ ಹಾಂ. ಒಂದು 1/4 ಕಿಲೋ ಮೇಲೆ ಹೋಗ್ಬೋದು. ಹೋಗುತ್ತಾ? 300 ಗ್ರಾಮ್. 300 ಗ್ರಾಮ್ ಮ್ಯಾಗ 300 ml. ಈಗ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಕಲ್ಲುಪ್ಪು. ಹಾಂ. ಆಮೇಲೆ ನೋಡಿನ ಹಾಕೋಬೋದು. ಮತ್ತೆ ನೋಡಿ ಹಾಕೋದಾ? ಓಕೆ. ಈಗ ಒಂದು 200 ಗ್ರಾಮ್ ಬೆಲ್ಲ. 200 ಗ್ರಾಮ್ ಬೆಲ್ಲ ಹಾಕಿದ್ರು ನೋಡಿ. ಹಾಂ. ಸೊ ನುಗ್ಗೆಕಾಯಿ ಬಂದು. ನುಗ್ಗೆಕಾಯಿ ಹಾಕಿ ಎಷ್ಟದಾವ ನುಗ್ಗೆಕಾವು? 20 ರೀ. 20 ರೀ. ಹಾಂ. ಎಲ್ಲ ಈಗ ಹಾಕ್ಬಿಡೋದು ಈಗ. ಇದು ಕಡ್ಲಿ ಹಿಟ್ಟು ಹಾಕ್ತಿದ್ರಿ? ಕಡಲೆ ಹಿಟ್ಟು ಒಂದು ಅರ್ಧ kg ಅಷ್ಟು. ಅದು ನಮಗೆ ತಿಳು ಬೇಡ, ನಮ್ಗೆ ದಪ್ಪ ಬೇಕಂದ್ರೆ ಹಸೆಬೇಳೆ ಹಿಟ್ಟು ಹಾಕ್ಕೋಬೇಕಂದಿವಲ್ಲ. ಈಗ ಒಂದು ಅರ್ಧ kg ಅಷ್ಟು ಹಸೆಬೇಳೆ ಹಿಟ್ಟು ಕಲಸಿ ಅದಕ್ಕೆ ಹಾಕ್ಕೋಬೇಕ್ರಿ. ಇದು ಹಾಕೊಳ್ಳೋದು ಸಾಂಬಾರಿಗೆ ನೀರು ಕಲಿಸಿ ತಿಳುವಾಗಿ ಕಲಿಸಿ ಹಾಕ್ಬೇಕ್ರಿ. ಕುದಿ ಬಂತ್ರಿ, 2 ಕುದಿ. ಇವಾಗ ಹಸೆಬೇಳೆ ಹಿಟ್ಟು ಹಾಕಿ. ಹಸೆಬೇಳೆ ಹಿಟ್ಟು ಇದು ಫಸ್ಟ್ ಟೈಮ್ ನೋಡೋದು ನಾವು. ಹಳ್ಳಿಯಾಗ ಇವೆಲ್ಲ ಮಾಡ್ತಾರೆ. ಹಳ್ಳಿ ಸಾರು ಅಂದ್ರೆ ಇವೆ. ಹಳ್ಳಿ ಸೊಗಡಿನ ನುಗ್ಗೆಕಾಯಿ ಸೊಪ್ಪಿನ ಸಾರು. ಮುತ್ತಣ್ಣ ಡೊಳ್ಳಿನ ಯಮನೂರು ಹೊರೆಕಲ್ ಯಲ್ಲಪ್ಪರು. ಆಹಾ ನೋಡಿ, 3 ಜನರ ಶ್ರಮ. 2 ಕೊಡ ನೀರು ಬೀಳ್ತಾವೆ ನೋಡಪ್ಪ. 30 ಜನಕ್ಕೆ ಸಾರಾಗತ್ತಿದ್ದು. ಇವಾಗ 2 ಕೊಡ ನೀರು ಹಾಕಿದ್ವಲ್ಲ. ಹೌದು. ಇವಾಗ ಇದನ್ನ ಮುಚ್ಚಿಬಿಡ್ಬೇಕು. ಮುಚ್ಚಿಬಿಡ್ಬೇಕಾ? ಮುಚ್ಚಿಬಿಟ್ಟು ಕುದಿ ಬರುತ್ತಾನ ಈಗ ಹಂಗೆ ಹೇಳೋದು. ಹಂಗೆ ಇಟ್ಬಿಡು. ಕುದಿ ಬಂದು ಮತ್ತೊಮ್ಮೆ ತೆಗೆದು ಮತ್ತೊಮ್ಮೆ ತಿರುಗಾಡಿಸಿ ಮತ್ತೊಮ್ಮೆ ಕುದಿ ಬಂದು ಅಷ್ಟೇ. ಅವಾಗ ನೋಡ್ಬಿಡಲ್ಲ ಹೆಂಗಾಗತ್ತಂತ. ಅಪ್ಪ ಎಲ್ಲ ಸೊಪ್ಪು ನುಗ್ಗೆಕಾಯಿ ಎಲ್ಲ ಚಂದ ಕಾಣಕತ್ತೈತಿ ಈಗ. ರುಚಿನೂ ಹಾಗೆ ಬರ್ತೈತಿ. ರುಚಿ ನಾವು
ಅಲ್ಲ ಈ ರುಚಿ ನೋಡಿ ಇಲ್ಲಿ ಬಂದಿರೋದಲ್ಲ ಹಾಂ ನಿಮ್ಮ ಹತ್ರ ಅಡುಗೆ ಮಾಡ್ಸಕ್ಕೆ. ಇವತ್ತು ನಾವೆಲ್ಲರನ್ನು ಕರೆದು ಇದೇ ಸಾರು ಮಾಡಂತ ಹೇಳಿವಿ. ಮಾಡಕತ್ತಾರ ಮುತ್ತಣ್ಣ ರೆಡಿ ಆಗ್ಬಿಡ್ಲಿ ಸಾಂಬಾರು ನೋಡೋಣ. ನಿಮಿಷ ಬೇಕು, 15 ನಿಮಿಷ ಬೇಕಾ? ಬೇಕಲ್ಲ. ಓಕೆ. ಈಗ ಸಾಂಬಾರು ರೆಡಿ ಆಗಿತ್ತು, ಓಹೋ ಕುದಿತಾ ಇದೆ ನೋಡಿ, ಎಲ್ಲ ಕುಯ್ತಾ ಇದೆ. ಇವಾಗ ಬುರ್ಗ್ ಬಂದೈತಲ್ಲ ಇದು, ಈ ತರ ಬಂದು ಹೊಳ್ಳಿ ಎಳಿಬೇಕ್ರಿ ಇದು. ಓಕೆ, ಅಂದಲ್ಲೇ ಸಾಂಬಾರು ರೆಡಿ ಆದಂಗೆ ಆಯ್ತು. ಹ್ಞೂ, ಸಾಂಬಾರು ರೆಡಿ ಆಯ್ತು ನೋಡಿ. ಓಕೆ ಮುತ್ತಣ್ಣ, ಹ್ಞೂ ಭಾಳ ನಿಮಗೆ ಕೃತಜ್ಞತೆ ಹೆಂಗೆ ಹೇಳ್ಬೇಕು ಗೊತ್ತಿಲ್ಲ. ನಾವೇನು ಇದು ಮಾಡ್ತಿದ್ವಲ್ಲ ಅದೇ ನೋಡಿ, ಈ ಸಾಂಬಾರು, ಈ ಬಣ್ಣ, ಈ ರುಚಿ, ಆಹಾ ನಾವಂತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಿಮಗೆ ಫುಲ್ ರೆಸಿಪಿ ತೋರಿಸಿದ್ದೀವಿ ನೋಡಿ. ನುಗ್ಗೆಕಾಯಿ ಹೆಂಗೆ ಬಂತು? ಲೇ ಮುತ್ತಣ್ಣ, ಪೂರ್ತಿಗೇರಿದು ನುಗ್ಗೆಕಾಯಿ ಸೊಪ್ಪಿನ ಸಾರು ತೋರಿಸ್ಬಿಟ್ಟಪ್ಪ. ಧನ್ಯವಾದ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.